ವಾ ಬಿಟ್ಟು ತಲೆ ಸಿಕ್ಕಿದೆ ಅಂತ ಲೀಟ್ರ್ ಗಟ್ಟಲೆ ಎಣ್ಣೆ ಹಚ್ಬಿಡ. ಆಮೇಲೆ ಬೀಗರು ಬರೋ ಹೊತ್ತಲ್ಲಿ ಒಂದು ಶೀತ ಆಗಿಬಿಟ್ಟು ಆಕ್ಷಿ ಅಂತಂದರೆ ನಮ್ಮ ಹೀರೋ ಇಮೇಜನ್ ಆಗಬೇಕು. ಅಣ್ಣ ಅದೆಲ್ಲ ನನಗೂ ಗೊತ್ತಿಲ್ವಾ, ಎಲ್ಲ ಶಾಸ್ತ್ರಕ್ಕೆ. ಹೌದೌದು, ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಯಾರಾದರೂ ಪಾರ್ಟಿ ಕೇಳಿದ್ರೆ ಎಷ್ಟು ಬೇಕಾದ್ರೆ ಎಣ್ಣೆ ಖರ್ಚಾಗ್ಲಿ ಕೊಡೋದೇ. ಹಂಗಲ್ಲ ಹೋಜಿ, ಜೋಕ್ ಮಾಡಿದೆ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಗಬೇಡಿ. ಅಲ್ಲ ಬಾ, ಎಣ್ಣೆ ಶಾಸ್ತ್ರ ಮಾಡೋದಿಕ್ಕೆ ಇದೇನು ವಿಜಯ್ ಮದುವೆ ಅಲ್ವಲ್ಲ, ಇದು ನಿಶ್ಚಿತಾರ್ಥ ತಾನೆ. ನಿಶ್ಚಿತಾರ್ಥ ಅಂದ್ರೆ ಏನು? ಒಪ್ಪಂದ. ಯಾವುದಕ್ಕೆ? ಮುಂದೆ ಆಗೋ ಮದುವೆಗೆ. ಅಂದ್ಮೇಲೆ ಇದು ಶುಭ ತಾನೆ. ನಾಳೆ ಮದ್ವೆಗಾಗೋ ಮರ್ಯಾದೆ ಇವತ್ತು ನಿಶ್ಚಿತಾರ್ಥಕ್ಕೂ ಆಗ್ಬೇಕು ತಾನೆ. ನನ್ನ ತಂಗಿಯಮ್ಮ ಏನೇ ಮಾಡಿದ್ರೆ ಅದರಲ್ಲೊಂದು ಥಿಂಕ್ ಇರುತ್ತೆ, ಭವಿಷ್ಯಕ್ಕೊಂದು ಸಿಂಕ್ ಇರುತ್ತೆ, ಸಂಸಾರಕ್ಕೊಂದು ಲಿಂಕ್ ಇರುತ್ತೆ ಅಲ್ವಾ ತಂಗಿಯಮ್ಮ? ಮಾಮ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಿನ್ನ ಮಾತಿನ ಮಧ್ಯೆ ಈ ಎಣ್ಣೆ ಕಾರ್ಯಕ್ರಮ ಮುಗೀತಿಲ್ಲ ನೋಡು, ಎಲ್ಲ ಕಡೆ ಸುರಿತಿದೆ. ಮುಗಿಯುತ್ತೆ ಕಣೋ, ಶುರುವಾಗಿರೋದು ಪ್ರತಿಯೊಂದು ಮುಗಿಲೇಬೇಕು. ಸುಮ್ಮನೆ ಮುಗಿಬಾರ್ದು, ನಾವು ಅನ್ಕೊಂಡ ಹಾಗೆ ಮುಗಿಬೇಕು. ನಾವು ಅಂದ್ಕೊಂಡಂಗೆ ಅಂದ್ರೆ ಅದೇ ಆಗೋದು. ಆಗೋದು ನಿಶ್ಚಿತಾರ್ಥ ಅಲ್ಲ, ವಿಜಯನ್ ಮದ್ವೆ. ಇರು ವಿಜಿ, ನಾನು ಒರೆಸ್ತೀನಿ. ಗೀತಾ ಇವನ್ ಬದುಕಲ್ ಬರೋದಕ್ಕೂ ಮುಂಚೆ ಇವನ್ ಮದ್ವೆ ಮಾಡಿ ಮುಗಿಸ್ಬಿಡ್ಬೇಕು. ಶೀಲಾ, ನನಗೆ ನೀನು ಅಳುಬೇಕಾಗಿಲ್ಲ, ನಿನ್ನ ನಿರ್ಧಾರ ಬೇಕು, ತೀರ್ಮಾನ. ಅಪ್ಪ, ನೀವು ಬದುಕಿರ್ಬೇಕಪ್ಪ, ಒಳಗಡೆ ಬನ್ನಿ. ಗೀತಾ, ಅಮ್ಮ ಅಲ್ಲೇ ನಿಂತ್ಕೋ, ಒಂದೇ ಜೆ ಇಟ್ರು ನನ್ನ ಮೇಲೆ ಆಣೆ. ಇದು ನಿಮ್ಮನೆ ಅಪ್ಪ, ಒಳಗಡೆ ಬನ್ನಿ. ಬನ್ನಿ ಅಪ್ಪ. ನೀವಾದ್ರೂ ಒಂದು ಮಾತು ಹೇಳ್ರಿ, ನಮ್ಮ ಮಗಳು ಗೀತಾ ರೀ. ಗೀತಾ, ಗೀತಾ ಬಂದ್ಬಿಡೆ, ಬಾರೇ ಗೀತಾ, ಹಠ ಮಾಡಬೇಡ.
ಅಮ್ಮ, ಅಪ್ಪನ್ ಮರಿದೆ ಮಾತ್ರೆ ಕೊಡು. ಅಪ್ಪ, ಹೋಗಕ್ ಮುಂಚೆ ಒಂದು ಮಾತು. ನಾನು ನಿಮಗೆ ಮೊದಲೇ ಹೇಳಿದ್ದೆ, ಈ ನಿನ್ನ ಮಗಳು ನೀನು ತಲೆ ಎತ್ಕೊಂಡು ನಡೆಯೋಗಿ ಮಾಡ್ತಾಳೆ ಹೊರತು ತಲೆ ತೆಗ್ಸ್ಕೊಂಡು ನಡಿ ಅಂತ ಕೆಲಸ ಮಾಡಲ್ಲ ಅಪ್ಪ. ಈ ನಿನ್ನ ಮಗಳು ಹೋಗಿರೋ ಮರ್ಯಾದಿನ ವಾಪಸ್ ತಂದೆ ತರ್ತಾಳಪ್ಪ. ಬರ್ತೀನಮ್ಮ, ಬರ್ತೀನಪ್ಪ. ಗೀತಾ, ಗೀತಾ ನನ್ನ ಮಾತು ಕೇಳೆ. ಗೀತಾ ಹೋಗ್ಬೇಡ ಕಡೆ. ಗೀತಾ, ಗೀತಾ. ತಂಗಿಯವ್ವ, ಏನು ಬಂಗಾರ ಎಲ್ಲ ಈಚೆ ಬರ್ತಾ ಇದೆ? ಬೆನ್ನಿಗೆ ಬಿದ್ದಿರೋ ಆ ಗೀತಾ ಅನ್ನೋ ತಗಡನ್ನ ತೆಗೆದು ಆಚೆ ಬಿಸಾಕಬೇಕು ಅಂದರೆ ಈ ಬಂಗಾರ ಎಲ್ಲ ಈಚೆ ಬರಲೇಬೇಕಲ್ವ ಅಣ್ಣ? ಅಂದರೆ ಮಗನಿಗೆ ತಲೆಗೆ ಎಣ್ಣೆ ಹಾಕ್ತಾ ಈ ಶಾಲ್ ತಗೊಳ್ತಾ ಮೆತ್ತಗೆ ನನಗೆ ಮಾತ್ರ ಕೇಳುವಂಗೆ ನನ್ನ ಕಿವಿಯಲ್ಲಿ ಉಸಿರಿದ್ದು ಜೋರಾಗಿ ಎಲ್ರ ಮುಂದೆ ನಡೆಯುತ್ತೆ ಅಣ್ಣ. ಅದು ಸರಿ ತಂಗಿವ್ವ, ಅಲ್ಲಿ ಎರಡೆರಡು ಒಡವೆ ಇದೆ. ಒಂದು ಕೈಗೆ ತೋಡಿಸೋದು, ಇನ್ನೊಂದು ತಾಳಿ ಕೊಳ್ಳಿ ಕಟ್ಸೋದು. ರಾಯಚೂರಿನ ಹುಡುಗಿ ಇವತ್ತೇ ಈ ಮನೆಗೆ ಸೊಸೆ ಆಗೋದು. ನೋಡಿದವ್ರಿಗೆ ಶಾಕ್ ಆಗುತ್ತೆ. ಆದರೆ ನನಗೆ ನನ್ನ ಜೀವನದಲ್ಲಿ ಶಾಕ್ ಆಗಿ ಎಂಟ್ರಿ ಕೊಡೋ ಆ ಗೀತಾನ ಆಚೆ ದಬ್ದಾಗುತ್ತೆ. ಓಹೋಹೋ, ಅಂದರೆ ಅವತ್ತು ಗುರೂಜಿ ಹೇಳಿರೋ ಎಚ್ಚರಿಕೆನ ಇವತ್ತು ಪಾಲಿಸ್ತಿದ್ಯಾ? ಆ ಗೀತಾ ಅನ್ನೋ ಅಪಾಯಕ್ಕೆ ಇವತ್ತು ಪರ್ಮನೆಂಟ್ ಆಗಿ ಬಾಗಿಲು ಹಾಕ್ತಿದ್ಯಾ ಅನ್ನು ಅಲ್ಲ ತಂಗಿಯವ? ಮತ್ತೆ ಆ ಗೀತಾ ಅನ್ನೋ ಗಂಡಾಂತರ ಇಷ್ಟು ದಿವಸದಲ್ಲಿ ನಮ್ಮನ್ನ ಹೇಗೆಲ್ಲ ಆಡಿಸ್ಬಿಡ್ತು ಅಂತ ನೋಡಿದ್ಯಲ್ಲಣ್ಣ. ಮೊದಲು ಕಾಡ್ತಾ ಇರೋ ಆ ಶನಿ ಹೆಣ್ಣು ಅಂದ್ರು. ಅವಳು ನನ್ನ ಮೈ ಮುಟ್ಟಿದ ಕೂಡಲೇ ಪ್ರಕೃತಿ ಸಂಕೇತ ಕೊಡುತ್ತೆ ಅಂತ ಹೇಳಿದ್ರು. ಅದರಿಂದಾನೇ ಅವಳು ಗೀತಾ ಅನ್ನೋದು ಗೊತ್ತಾಯ್ತು. ಅದಾದ್ಮೇಲೆ ಕಾಲೇಜಲ್ಲಿ ನಿನ್ನ ಮಗನ ಮಾನ ಹರಾಜು, ಆಟದಲ್ಲಿ ಸೋಲು, ಅದರಿಂದ ತಲೆ ಕೆಡಿಸಿಕೊಂಡ ವಿಜಯಕುಮಾರ, BP ಶ್ರೀನಿವಾಸನ ಮನೆಗೆ ಬೀಗ, ಅವನ ಮಗ ಗೀತಾಳಿಂದ ನಿನ್ನ ಗಂಡ ಏನೇ ಸಚಿವರ ಭೇಟಿ, ಕಂಪ್ಲೇಂಟ್ ರಿಜಿಸ್ಟ್ರೇಷನ್ನು, ಸಚಿವರಿಂದ ಸಂತ್ರಸ್ತೆಯ ಮನೆಯ ಭೇಟಿ, ನಿನ್ನ ಮಗನ ಕ್ಷಮಾಪಣೆ, ಆ ಮನೆ ಹಾಳಿಂದ ಮನ ಹಾಳು ಮಾಡಿಕೊಂಡು ಮಾನ ಹಾಳು ಮಾಡಿಕೊಳ್ಳೋ ರೇಂಜಿಗೆ ಜಂಪ್ ಹೊಡೆದ ವಿಜಯಕುಮಾರ, ಅದರಿಂದ ಬೇಸತ್ತ ಅವಳ ತಂದೆ ವಿಷ ಸೇವನೆ, ಆಸ್ಪತ್ರೆಗೆ ಸೇರ್ಪಡೆ, ಸ್ವಲ್ಪದರಲ್ಲಿ ಬಚಾವಾಗಿ ಬಂದ ಧೀರ ಎಂದು ಘೋಷಣೆ. ಮುಂದೇನಾಗುತ್ತೋ ಅನ್ನೋ ಆಲೋಚನೆಗೆ ಅವಕಾಶ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ನಿಶ್ಚಿತಾರ್ಥದ ಹೆಸರಲ್ಲಿ ಈ ಮನೆಯಲ್ಲಿ ನಡೆಯೋದು ಮದುವೆ. ಆಗ್ಲಿ ಬಿಡು ತಂಗ್ಯವ್ವ, ಒಂದು ಸರ್ತಿ ಆ ಗುರೂಜಿ ಕೊಟ್ಟ ಜಾತಕಕ್ಕೆ ತಕ್ಕಳಾಗಿರುವ ಆ ರಾಯಚೂರು ಹುಡುಗಿನ ನಮ್ಮ ವಿಜಯಕುಮಾರ ಮದುವೆ ಆದಂತಾದರೆ ಆಮೇಲೆ ಆ ಗೀತಾ ಅನ್ನೋ ಪಿಡುಗು ನಮ್ಮ ಮನೆ ಹೊಸಿಲ್ ಕೂಡ ತುಳಿಯಲ್ಲ. ಈಗ ಅಪ್ಪನಿಗೆ ನನ್ನಿಂದ ಹಿಂಗಾಯ್ತಲ್ಲ ಅಂತ ಹುಡುಗಿ ಏನಾದ್ರು ಕೋಪ ಮಾಡಿಕೊಂಡ್ರೆ? ಇಲ್ಲಿ ಇವತ್ತಿನ ಮದುವೆ ಮುಗಿದ್ರೆ ಅಲ್ಲ ಅವಳಿಗೆ ಏನಾದ್ರೆ ನನಗೇನು? ಯಾಕಂದ್ರೆ ಸಿಂಕ್ ಆಗೋ ಲಿಂಕ್ ಇನ್ನು ಮುಂದಕ್ಕೆ ಕತ್ತರಿಸಿ ಹೋಗುತ್ತೆ. ಇನ್ನು ಮುಂದಕ್ಕೆ ಆ ಹುಡುಗಿ ಬಾಳಲ್ಲಿ ಬರೀ ಕಣ್ಣೀರೇ ಕಣ್ಣೀರು. ಪರ್ಮನೆಂಟಾಗಿ ಸೂಟ್ ಆಗೋ ಹಾಡು ಅಂತಂದ್ರೆ ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ಮರಿಯನೇ. ಹೆತ್ತೋರ್ ಮರ್ಯಾದಿನ
ಬೀದಿಲಿ ಹರಾಜಾಕ ಮಕ್ಕಳನ್ನ ನಮ್ಮ ಮಕ್ಕಳು ಅಂತ ಹೇಗೆ ಹೇಳ್ಕೊಳ್ಳೋದು? ನಿನಗ್ ಬಂದಿರೋ ಮಾನ್ಗೆಟ್ಟೋಳು ಅನ್ನೋ ಪಟ್ಟ ತೊಲ್ಗಲ್ಲ ಕಣೆ. ದಾರಿ ಇದೆ, ಆದ್ರೆ ಗುರಿ ಇಲ್ಲ. ಎಲ್ಲಿಗೆ ಹೋಗ್ತಿದ್ದೀನಿ, ಏನ್ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿಲ್ಲ. ಉದ್ದೇಶ ಸತ್ತೋಗಿರೋ ಜೀವನದಲ್ಲಿ ಜೀವ ಬದುಕಿದ್ರು ಸತ್ತಾಗೇನಾ? ಎಲ್ರೂ ನನ್ನ ಕೈ ಬಿಟ್ಟೋದ್ರು, ನೀನ್ ಮಾತ್ರ ಬರ್ತಾನೆ ಇದೆಯಾ. ನೀನ್ ಯಾಕೆ ಬರ್ತಿದ್ಯಾ? ಹೋ, ನನ್ ಜೊತೆ ನೀನಿದ್ಯಾ ಅಂತ ಹೇಳಕ್ಕ? ಹಾಗಾದ್ರೆ ಕಷ್ಟದ ಸಮಯದಲ್ಲಿ ಜೊತೆಗೆ ಬರೋದು, ಜೊತೆಗಿರೋದು ಕೇವಲ ಕಣ್ಣೀರ್ ಮಾತ್ರನಾ? ಹತ್ರ ಹೃದಯಕ್ಕೆ ಸಮಾಧಾನ ಆಗುತ್ತೆ ಅಂತಾರೆ, ಆದ್ರೆ ಇವತ್ತು ನನ್ನ ಬದುಕಲ್ಲಿ ಸಮಾಧಾನ ಅನ್ನೋದು ಹೇಗ್ ಸಾಧ್ಯ? ಮನೆಯಿಂದ ಆಚೆ ಹಾಕಿದ ಅಪ್ಪ, ಮರ್ಯಾದೆ ಕಳೆದ ಮಂತ್ರಿ ಮಗ, ಬೀದಿಗೆ ಬಂದ ಬದುಕು, ನನ್ನವರೆಲ್ಲ ಒಂದೇ ಒಂದು ಕ್ಷಣದಲ್ಲಿ ನನ್ನಿಂದ ಬೇರೆಯವ್ರಾಗೋದ್ರಲ್ಲ. ಇವತ್ತು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು? ಹಾ, ಸತ್ತಾಗ ಸುತ್ತ ಎಷ್ಟು ಜನ ಇರ್ತಾರನ್ನೋ ಮುಖ್ಯ ಅಲ್ಲ, ಅತ್ತಾಗ ಕಣ್ಣೀರ್ ಒರ್ಸಕ್ ಯಾರು ಬರ್ತಾರೆ, ಯಾರಿರ್ತಾರೆ ಅನ್ನೋದೇ ಮುಖ್ಯ. ಆದ್ರೆ ಸ್ವಾಭಿಮಾನ ಜಗತ್ತನ್ನ ಒಂಟಿಯಾಗಿ ಎದುರಿಸು ಅನ್ನುತ್ತೆ. ಆದ್ರೆ ಇವತ್ತು ಅದೇ ಜಗತ್ತು ನನ್ನನ್ನು ದೂರ ಇಟ್ಟಿದೆ. ಬಿದ್ದಿರೋ ನಾನು ಎದ್ ನಿಲ್ಲೋದು ಹೇಗೆ?